ನಮಸ್ತೆ, ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಕೆ ಎಲ್ ರಾಹುಲ್ ಅವರನ್ನು 11 ಕೋಟಿ ತನಕ ಬಿಡ್ಡಿಂಗ್ ಮಾಡಿ ಕೆ ಎಲ್ ರಾಹುಲ್ ಅವನ್ನ ಬಿಟ್ಟಿದ್ದೇಕೆ RCB ಅನ್ನೋ ಬಗ್ಗೆ ವಿಡಿಯೋ ಮಾಡಿ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಹು ನಿರೀಕ್ಷಿತ 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಘಾ ಹರಾಜು ಮುಕ್ತಾಯಗೊಂಡಿದೆ. ಈ ಬಾರಿ ಹರಾಜಿನಲ್ಲಿ RCB ಬರೋಬ್ಬರಿ 19 ಆಟಗಾರರನ್ನು ಖರೀದಿ ಮಾಡಿದೆ ಅಂತಲೇ ಹೇಳ್ಬೋದು. RCB ಈ ಮೂಲಕ ಮುಂದಿನ ಸೀಸನ್ 22 ಆಟಗಾರರಿಂದ ಬಲಿಷ್ಠ ತಂಡವನ್ನೇ ಕಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ವಿಶೇಷ ಎಂದರೆ RCB ತಂಡ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗೋ ಮಾತುಕತೆ ಈಗಾಗಲೇ ಮೀಡಿಯಾಗಳಲ್ಲಿ, ನ್ಯೂಸ್ಗಳಲ್ಲಿ ಕೇಳಿಬರ್ತವೆ ಅಂತಲೇ ಹೇಳ್ಬೋದು. ಮೇಘಾ ಹರಾಜಿನ ಮುನ್ನ RCB ವಿರಾಟ್ ಕೊಹ್ಲಿ ಮತ್ತು ಯಶ್ ದಯಾಳ್ ಹಾಗೂ ರಜತ್ ಪಟಿದಾರ್ ಇವರು 3 ಮಂದಿಯನ್ನು ರಿಟೈನ್ ಮಾಡಿತ್ತು ಅಂತಲೇ ಹೇಳ್ಬೋದು. ಈಗ ನಡೆದ ಮೇಘಾ ಹರಾಜಿನಲ್ಲಿ 19 ಆಟಗಾರರನ್ನು ಖರೀದಿ ಮಾಡಿದೆ ಅಂತಲೇ ನಿಮಗೆ ತಿಳಿದಿದೆ. ಅಚ್ಚರಿ ಎಂದರೆ RCB ಯಾವುದೇ ಕ್ಯಾಪ್ಟನ್ ಆಗೋ ಸಾಮರ್ಥ್ಯ ಇರುವ ಬ್ಯಾಟರ್ಗಳಿಗೆ ಮೈಯನ್ನು ಹಾಕಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗೋ ಮಾತು ಕೇಳಿಬರುತ್ತಿದೆ ಅಂತಲೇ ಹೇಳ್ಬೋದು. ಬಲಿಷ್ಠ ತಂಡ ಕಟ್ಟಿದ RCB 80ಕ್ಕೂ ಹೆಚ್ಚು ಕೋಟಿಯೊಂದಿಗೆ ಹರಾಜಿನಲ್ಲಿ ಬಂದ RCB ಮೂಲದ ದಿನವೇ ಬರೋಬ್ಬರಿ 50 ಕೋಟಿ ಖರ್ಚು ಮಾಡಿತ್ತು. 2 ದಿನ ಉಳಿದ 30 ಕೋಟಿಯನ್ನು ಆಟಗಾರರ ಮೇಲೆ ಸುರಿದಿತ್ತು. ಈ ಪೈಕಿ RCB ಜೋಸ್ ಹೇಜಲ್ವುಡ್ 12.50 ಕೋಟಿ, ಫಿಲ್ ಸಾಲ್ಟ್ ಅವರಿಗೆ 11.50 ಕೋಟಿ, ಜಿತೇಶ್ ಶರ್ಮಾಗೆ 11 ಕೋಟಿ, ಭುವನೇಶ್ವರ್ ಕುಮಾರ್ಗೆ 11.75 ಕೋಟಿ ಮತ್ತು ಲಿವಿಂಗ್ಸ್ಟನ್ಗೆ 8.75 ಕೋಟಿ ಕೊಟ್ಟು ನೀಡಿ ಖರೀದಿ ಮಾಡಿದೆ ಅಂತಲೇ ಹೇಳ್ಬೋದು. RCB ಬಜೆಟ್ನಲ್ಲಿ ಲಿಸ್ಟ್ಗಳಲ್ಲಿ KL ರಾಹುಲ್ ಹೆಸರು ಇತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಓಪನಿಂಗ್ ಸ್ಲಾಟ್ಗೆ ಮೊದಲ ಕನ್ನಡಿಗ KL ರಾಹುಲ್ ಅವರನ್ನೇ ಪರಿಶೀಲಿಸಿತು. RCB ಪ್ಲಸ್ ಲಿಸ್ಟ್ನಲ್ಲಿ ಹೆಸರನ್ನು ಓಪನಿಂಗ್ ಸ್ಲಾಟ್ RCB ಬಜೆಟ್ ಕೇವಲ 12 ಕೋಟಿ ಮೀಸಲಿತ್ತು. ರಾಹುಲ್ ಕೈಬಿಟ್ಟಿದ್ದೇಕೆ RCB? KL ರಾಹುಲ್ ಖರೀದಿ RCB, KKR ಮತ್ತು ಡೆಲ್ಲಿ ಕ್ಯಾಪಿಟಲ್ ಮುಗಿಬಿದ್ದವು. ರಾಹುಲ್ ಅವರನ್ನು ಮೊದಲ ಬಿಡ್ ಮಾಡಿತು RCB. ಬಳಿಕ ಸುಮಾರು 12 ಕೋಟಿ ತನಕ ಬಿಡ್ ಮಾಡಿ ಏರುತ್ತಲೇ ಹೋಯಿತು. ಆದರೆ RCB ಹಿಂದೇಟು ಹಾಕಿತು. ನಂತರ ಇವರು ಸ್ಥಾನಕ್ಕೆ ಫಿಲ್ ಸಾಲ್ಟ್ ಅವರನ್ನು ಖರೀದಿ ಮಾಡಿದೆ. ಈ ವಿಚಾರ RCB ಎಂದು ರಿಲೀಸ್ ಮಾಡಿರೋ ವಿಚಾರದಲ್ಲಿ ಹೇಳಿದೆ ಅಂತಲೇ ಹೇಳ್ಬೋದು. ಹಾಗೂ KL ರಾಹುಲ್ RCB ಬಂದರೆ ಹೇಗಿರುತ್ತಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.